ಹಾಯ್ ಎಲ್ರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಟು ಕಲಾ ಕನ್ನಡತಿ ವ್ಲಾಗ್ಸ್. ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನಿವತ್ತು ಒಂದು ವೆಜ್ ಮೋಮೋಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ವೆಜ್ ಮೋಮೋಸ್ ಜೊತೆಗೆ ಅದಕ್ಕೆ ಒಂದು ಸೂಪರ್ ಆಗಿರೋ ಸ್ಪೈಸಿ ಆದಂಥ ಒಂದು ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಏನೆಲ್ಲ ಬೇಕು, ಮೊದಲಿಗೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾವು ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು 1/4 kg ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇದ್ರ ಬದಲಾಗಿ ಗೋಧಿ ಹಿಟ್ಟನ್ನು ಕೂಡ ಬಳಸ್ಕೋಬಹುದು. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂತ ಕಲ್ಸ್ಕೋಬೇಕಾಗುತ್ತೆ. ಅದು ತುಂಬಾನೇ ತೆಳ್ಳಗೆ ಕಲ್ಸ್ಕೋಬಾರ್ದು. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂತ ನೋಡ್ಕೊಂಡು ಚಪಾತಿನ ಮಾಡ್ಲಿಕ್ಕೆ ಎಷ್ಟು ಬೇಕಾಗುತ್ತೆ ಆ ಹದದಲ್ಲಿ ನಾವು ಇದನ್ನ ಹಿಟ್ಟನ್ನ ಕಲಸಿ ರೆಡಿ ಮಾಡ್ಕೊಬೇಕಾಗುತ್ತೆ. ಇಷ್ಟು ಹದ ಇದ್ರೆ ಸಾಕು. ಇದನ್ನ ಕಲಸಿ ಒಂದು ಅರ್ಧ ಗಂಟೆ ಇದನ್ನ ನೆನೆಲಿಕ್ಕೆ ಇಟ್ಬಿಡೋಣ ಮೊದಲಿಗೆ. ಸೊ ಇದಕ್ಕೆ ಹಾಕುವಂತ ಸ್ಟಫಿಂಗ್ ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದೀನಿ, ಕೊತ್ತಂಬರಿ, ಒಂದು ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಮತ್ತೆ ಒಂಚೂರು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಮೆಣಸಿನ ಪುಡಿನ ತಗೊಂಡಿದೀನಿ. ಜೊತೆಗೆ ಒಂದು ಕ್ಯಾರೆಟ್ ಅನ್ನ ನೀಟಾಗಿ ತೊಳೆದು ತುರಿದಿಟ್ಕೊಂಡಿದೀನಿ. ಒಂದು 1/4 kg ಎಲೆಕೋಸನ್ನ ನೀಟಾಗಿ ತೊಳೆದು ಅದನ್ನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇವಾಗ ಅದಕ್ಕೆ ಮೋಮೋಸ್ಗೆ ಬೇಕಾದಂತ ಸ್ಟಫಿಂಗ್ ಅನ್ನ ರೆಡಿ ಮಾಡ್ಕೋಬೇಕು. ಮೊದಲಿಗೆ ನಾವಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ಇದನ್ನ ತುಪ್ಪ ಅಥವಾ ಬೆಣ್ಣೆನಲ್ಲೇ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಎಣ್ಣೆ ಹಾಕೋದು ಬೇಡ. ತುಪ್ಪ ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ಕಟ್ ಮಾಡ್ಕೊಂಡಿದ್ದಂತಹ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಮತ್ತೆ ಒಂದು ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ವಿ ಪ್ರತಿಯೊಂದನ್ನು ಕೂಡ ತುಂಬಾ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೋಬೇಕು. ನಾನಿಲ್ಲಿಕ್ಕೆ ಚಟ್ನಿ ಕೂಡ ಮಾಡೋದ್ರಿಂದ ಚಟ್ನಿ ತುಂಬಾ ಸ್ಪೈಸಿ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಖಾರ ತುಂಬಾ ಹೆಚ್ಚಾಗುತ್ತೆ ಅಂತ ಹೇಳಿ ಒಂದು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ನಿಮಗೆ ಖಾರ ಹೆಚ್ಚು ಬೇಕು ಅಂತಂದ್ರೆ ಮೆಣಸಿನಕಾಯಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬಹುದು. ಒಂದು ಚಿಕ್ಕ ಈರುಳ್ಳಿನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿ ಏನು ತುಂಬಾ ಹೆಚ್ಚು ಬೇಕಾಗಲ್ಲ ಇದಕ್ಕೆ. ಜೊತೆಗೆ ಒಂದು ಕ್ಯಾರೆಟ್ ಅನ್ನ ತುರಿದು ಎತ್ತಿಟ್ಕೊಂಡಿದ್ದೆ. ಈ ಸ್ಟಫಿಂಗ್ ತುಂಬಾ ಹೊತ್ತು ಬೇಯಿಸಬೇಕು ಅಂತ ಏನಿಲ್ಲ, ಜಸ್ಟ್ ನಾವು ಅದಕ್ಕೆ ಏನೆಲ್ಲ ಹಾಕ್ತಿವಿ ಆ ಇಂಗ್ರೀಡಿಯೆಂಟ್ಸ್ ನ ಹಾಕಿ ಒಂದು 2 ಮಿನಿಟ್ಸ್ ಮೀಡಿಯಂ ಫ್ಲೇಮ್ ನಲ್ಲಿ ಬಿಸಿ ಮಾಡ್ಕೊಂಡು ತೆಕ್ಕೊಂಡ್ರೆ ಸಾಕಾಗುತ್ತೆ. ಕ್ಯಾರೆಟ್ ನ ಹಾಕಾದ್ಮೇಲೆ ನಾನಿಲ್ಲಿ ಎಲೆಕೋಸನ್ನ ಹಾಕ್ತಾ ಇದ್ದೀನಿ. ಈ ಎಲೆಕೋಸ್ನಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಬಿಡೋವರೆಗೂ ಒಂಚೂರು ಫ್ರೈ ಮಾಡ್ಕೋಬೇಕಷ್ಟೇ ಮೀಡಿಯಂ ಫ್ಲೇಮ್ ನಲ್ಲಿ. ಯಾಕೆಂದ್ರೆ ಸ್ಟಫಿಂಗ್ ನಲ್ಲಿ ನೀರಿನ ಅಂಶ ಇರಬಾರ್ದು ನಾವು ಅದಕ್ಕೆ ಫಿಲ್ ಮಾಡೋ ಅಂತ ಟೈಮಲ್ಲಿ. ಹಾಗಾಗಿ ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಏನ್ ನೀರಿನ ಅಂಶ ಇರುತ್ತೆ ಅದೆಲ್ಲಾನು ಕೂಡ ಹೊರಟೋಗುತ್ತೆ. ಇಲ್ಲಿ 1 ಸ್ಪೂನ್ ಅಷ್ಟು ನಾನು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಇದ್ರ ಜೊತೆ ವಿನೆಗರ್ ಕೂಡ ಆಡ್ ಮಾಡ್ಕೋಬಹುದು, ಅದು ಆಪ್ಷನಲ್. ಮತ್ತೆ ಮೆಣಸನ್ನ ಏನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ ಅದನ್ನ ಸೇರಿಸ್ತಾ ಇದ್ದೀನಿ. ಮೆಣಸಿನ ಪೌಡರ್ನ ಆದಷ್ಟು ಫ್ರೆಶ್ ಆಗಿ ಅವಾಗಲೇ ಕಾಳನ್ನ ಕುಟ್ಕೊಂಡು ಪೌಡರ್ ಮಾಡ್ಕೊಂಡು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಷ್ಟನ್ನು ಲೋ ಫ್ಲೇಮ್ ಅಲ್ಲೇ ಒಂದು 2 ಮಿನಿಟ್ಸ್ ಮಾಡ್ಕೊಂಡ್ರೆ ಸಾಕು, ಸ್ಟಫಿಂಗ್ ರೆಡಿ ಆಗುತ್ತೆ. ಕಷ್ಟ ಏನಿಲ್ಲ, ಈಸಿಯಾಗಿ ಮಾಡ್ಕೋಬಹುದು. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇವಾಗ ಅದಕ್ಕೆ ಸ್ಟಫಿಂಗ್ ರೆಡಿ ಆಯಿತು, ಅದನ್ನು ತಣ್ಣಗಾಗಕ್ಕೆ ಎತ್ತಿಟ್ಟಿದ್ದೀನಿ. ಇವಾಗ ಅದಕ್ಕೆ ಬೇಕಾದಂಥ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು 3 ಖಾರದ ಮೆಣಸಿನಕಾಯಿ ಮತ್ತು ಒಂದು 3 ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಕುದಿಯಕ್ಕೆ ಇಡೋಣ. ಆ ಟೈಮಲ್ಲಿ 2 ಟೊಮೊಟೊನ ಮಧ್ಯಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದಷ್ಟನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಟೊಮೊಟೊ ಮೇಲ್ಗಡೆ ಸಿಪ್ಪೆ ಬಿಡೋವರೆಗೂ ಕುದಿಸ್ಕೋಬೇಕು. ಆ ಸಿಪ್ಪೆನ ರಿಮೂವ್ ಮಾಡಿ ನಾವು ಚಟ್ನಿಗೆ ಹಾಕೋಬೇಕಾಗುತ್ತೆ. ಈ ತರ ಸಿಪ್ಪೆ ಎಲ್ಲ ನೀಟಾಗಿ ಬಿಡೋವರೆಗೂ ಕುದಿಸ್ಕೊಂಡು ತಗೊಳ್ಳೋಣ. ಇವಾಗ ಆ ಸಿಪ್ಪೆನ ರಿಮೂವ್ ಮಾಡಿ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಮೆಣಸಿನಕಾಯಿ ಮತ್ತೆ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ರುಬ್ಕೋಬೇಕು, ಬಿಸಿ ಇರುವಾಗಲೇ ರುಬ್ಬಾರ್ದು. ತಣ್ಣಗಾದ ನಂತರ ನಾವೀಗ ಅದನ್ನ ರುಬ್ಕೊಂಡು ತಗೊಳ್ಳೋಣ. ಇದನ್ನ ಹೀಗೆ ಕೂಡ ಸರ್ವ್ ಮಾಡ್ಬೋದು, ಬಟ್ ಇದಕ್ಕೆ ಒಂದು ಒಗ್ಗರಣೆ ಹಾಕೊಂಡ್ರೆ ಇನ್ನ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದಕ್ಕೆ ಒಂದು ಒಗ್ಗರಣೆ ಹಾಕೊಂತಾ ಇದ್ದೀನಿ. ಸೊ ಬನ್ನಿ ಒಗ್ಗರಣೆಗೆ ಯಾವ ತರ ಮಾಡ್ಕೋಬೇಕು ಅಂತ ನೋಡೋಣ. ಇವಾಗ ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು
ಚೂರು ಶುಂಠಿ ಮತ್ತೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದನ್ನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತೆ ಶುಂಠಿ ಫ್ರೈ ಆದ ತಕ್ಷಣ ರುಬ್ಬಿಟ್ಕೊಂಡಿದ್ದಂತಹ ಮಿಶ್ರಣನ ಅದಕ್ಕೆ ಹಾಕಿ ಒಂದೇ ಒಂದು ಸ್ಪೂನು ಸೋಯಾ ಸಾಸ್ನ ಸೇರಿಸ್ತಾ ಇದ್ದೀನಿ. ಮತ್ತೆ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಕುದಿಸ್ದೆ ಹಾಗೆ ಡೈರೆಕ್ಟ್ ತಿಂತೀವಿ ಅಂದ್ರೆ ರುಬ್ಬೋ ಟೈಮಲ್ಲಿ ಉಪ್ಪು ಹಾಕೊಂಡು ರುಬ್ಕೊಂಡ್ರೆ ಆಗೋಗುತ್ತೆ. ಸೊ ಇವಾಗ ಸ್ವಲ್ಪ ಕುದಿಸ್ಕೊಂಡ್ರೆ ಚಟ್ನಿ ಆಗೋಯ್ತು ಅಷ್ಟೇ. ಇವಾಗ ಈ ಸ್ಟಫಿಂಗ್ ಏನು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀವಿ ಅದಕ್ಕೆ ಕೊತ್ತಂಬರಿನ ಸೇರಿಸಿ ನಾನು ಇವಾಗ ಮಿಕ್ಸ್ ಮಾಡಿ ಇಟ್ಟಿರ್ತಾ ಇದ್ದೀನಿ. ಇವಾಗ ನಾವೇನು ಹಿಟ್ಟನ್ನ ಕಲಸಿಟ್ಟಿದೀವಿ ಅದನ್ನ ಲಟ್ಟಿಸ್ಕೊಂಡು ನೀಟಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ. ಅದು ಸ್ಟಫಿಂಗ್ ನ ಫಿಲ್ ಮಾಡ್ಲಿಕ್ಕೆ ಈ ತರ ಒಂದೊಂದೇ ಸಿಂಗಲ್ ಆಗಿ ಲಟ್ಟಿಸ್ಕೋಬಹುದು ಅಥವಾ ಇನ್ನೂ ಒಂಥರ ಇದನ್ನ ಮಾಡ್ಕೋಬಹುದು. ಸೊ ಅದು ಹೇಗೆ ಅಂತ ನಾನು ಮುಂದೆ ಹೇಳ್ತೀನಿ. ಆದಷ್ಟು ಇದನ್ನ ತೆಳುವಾಗಿ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಂಡ ನಂತರ ಇದನ್ನ ಏನು ಕರ್ಗಡ್ಬು ಅಥವಾ ಕರ್ಜೆಕಾಯಿ ಮಾಡ್ಲಿಕ್ಕೆ ಎಷ್ಟು ಇಂಬ ಲಟ್ಟಿಸ್ಕೊಂತೀವಿ ಅಂದ್ರೆ ಚಪಾತಿ ಮಾಡೋಕ್ ತಗೊಳ್ತೀವಲ್ಲ ಅದಕ್ಕಿಂತ ಅರ್ಧದಷ್ಟು ತಗೊಂಡು ಅದಕ್ಕೆ ಸ್ಟಫಿಂಗ್ 1 ಸ್ಪೂನ್ ಅನ್ನ ಹಾಕಿ ಈ ತರ ಒಂದು ಶೇಪ್ ಅಲ್ಲಿ ಮಾಡ್ಕೊಂಡು ಈ ತರ ಇಟ್ಕೋಬೇಕಾಗುತ್ತೆ. ಇದನ್ನ ಬೇರೆ ಬೇರೆ ಇನ್ನು ಸಾಕಷ್ಟು ಡಿಸೈನ್ ಗಳಲ್ಲಿ ಇದನ್ನ ಶೇಪ್ ತಗೋಬಹುದು. ನಿಮಗೆ ಹೆಂಗ್ ಇಷ್ಟ ಆಗುತ್ತೆ ಆ ತರ ಶೇಪ್ ಗಳಲ್ಲಿ ನಾವು ಇದನ್ನ ಫೋಲ್ಡ್ ಮಾಡ್ಕೋಬಹುದು. ಮೈನ್ ಏನಂತಂದ್ರೆ ಇದನ್ನ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೋಬೇಕು. ಜೊತೆಗೆ ಸ್ಟಫಿಂಗ್ ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು. ಆ ತರ ಫೋಲ್ಡ್ ಮಾಡ್ಕೋಬೇಕಾಗಿರೋದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಸೊ ಈ ತರ ಶೇಪ್ ಅಲ್ಲಿ ಇವಾಗ ಮೋಮೋಸ್ ನ ರೆಡಿ ಮಾಡ್ಕೊಂಡಿದೀವಿ. ಇವಾಗ ಇದನ್ನ ಇನ್ನೊಂದ್ ತರ ಯಾವ ತರ ಮಾಡ್ಕೋಬಹುದು ಸ್ಟಫಿಂಗ್ ಫಿಲ್ ಮಾಡ್ಲಿಕ್ಕೆ ಅಂದ್ರೆ ಸ್ವಲ್ಪ ದಪ್ಪ ಅಂದ್ರೆ ಚಪಾತಿ ಹಿಟ್ಟನ್ನ ಚಪಾತಿ ಮಾಡ್ಲಿಕ್ಕೆ ಎಷ್ಟು ದಪ್ಪ ಉಂಡೆ ತಗೊಂತೀವಿ ಅಷ್ಟು ದಪ್ಪನೇ ಉಂಡೆ ತಗೊಂಡು ಅದನ್ನ ಲಟ್ಟಿಸ್ಕೊಂಡಾದ ನಂತರ ಈ ತರ ಒಂದು ಬಾಕ್ಸ್ ಅಥವಾ ಅದ್ರಲ್ಲ ಬಟ್ಲಲ್ಲಿ ಈ ತರ ಶೇಪ್ಗೆ ಅದನ್ನ ಕಟ್ ಮಾಡ್ಕೊಂಡ್ರೆ ಅದು ತುಂಬಾ ರೌಂಡ್ ಆಗಿ ಚೆನ್ನಾಗಿ ಬರುತ್ತೆ. ಇನ್ ಸ್ವಲ್ಪ ಶೇಪ್ ಆ ಕಡೆ ಈ ಕಡೆ ಹೋಗ್ದಿರ ರೌಂಡ್ ಆಗಿ ಬರುತ್ತೆ. ಸೊ ಈ ತರ ಕೂಡ ಮಾಡ್ಕೋಬಹುದು, ಆ ತರ ಕೂಡ ಮಾಡ್ಕೋಬಹುದು. ಇದನ್ನ ಇನ್ನೊಂದ್ ಸ್ವಲ್ಪ ಲಟ್ಟಿಸ್ಕೊಂಡು ತೆಳ್ಳಗ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ದಪ್ಪ ಇದ್ರೆ ಚಂದ ಇರಲ್ಲ. ಹಾಗಾಗಿ ಇದನ್ನ ಸ್ವಲ್ಪ ತೆಳುಗೆ ಲಟ್ಟಿಸ್ಕೊಳ್ಳಿ. ಈ ತರ ಮತ್ತೆ ಲಾಸ್ಟ್ ಅಲ್ಲಿ ಇನ್ನೊಮ್ಮೆ ಶೇಪ್ ತಗೊಂಡ್ ಆದ್ಮೇಲೆ ಮತ್ತೊಮ್ಮೆ ಲಟ್ಟಿಸ್ಕೊಂಡು ಅದಕ್ಕೆ ಮತ್ತೆ ಇವಾಗ ಸ್ಟಫಿಂಗ್ ನ ಫಿಲ್ ಮಾಡೋಣ. 1 ಸ್ಪೂನ್ ಅಷ್ಟು ಹಾಕ್ಬಿಟ್ಟು 1 ಸ್ಪೂನ್ ಸ್ಟಫಿಂಗ್ ನ ಹಾಕಿ ಅದನ್ನ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಈ ತರ ಒಂದ್ರ ಮೇಲೆ ಒಂದು ಎಳೆ ಬರೋ ತರ ನೀಟಾಗಿ ಒಂದ್ ಕಡೆಯಿಂದ ಫೋಲ್ಡ್ ಮಾಡ್ಕೊಂತ ಹೋದ್ರೆ ನೀಟಾಗಿ ಸ್ಟಫಿಂಗ್ ಬರುತ್ತೆ. ಮೈನ್ ಏನಂದ್ರೆ ಸ್ವಲ್ಪ ಪೇಶನ್ಸ್ ಇಂದ ಮಾಡ್ಕೋಬೇಕಷ್ಟೇ. ಸ್ವಲ್ಪ ಪೇಶನ್ಸ್ ಇಂದ ಮಾಡ್ಕೊಂಡ್ರೆ ನೀಟಾಗಿ ಶೇಪ್ ನ ಕೂರಿಸ್ಕೊಂಡು ಮಾಡ್ಕೋಬಹುದು. ಇದನ್ನ ನಾನು ಮೊದ್ಲೇನೆ ಹೇಳ್ದಾಗೆ 2-3 ತರ ಶೇಪ್ ಗಳಲ್ಲಿ ಮಾಡ್ಕೊಂತಾರೆ. ನಿಮಗೆ ಯಾವ ತರ ಶೇಪ್ಸ್ ಇಷ್ಟ ಆಗುತ್ತೆ ಆ ತರ ಈ ಮೋಮೋಸ್ ನ ಶೇಪ್ ನ ರೆಡಿ ಮಾಡ್ಕೊಂಡು ಫಿಲ್ ಮಾಡ್ಕೊಳ್ಳಿ. ಮೈನ್ ಸ್ಟಫಿಂಗ್ ಅಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು. ಜೊತೆಗೆ ಏನು ಇದನ್ನ ಹರ್ಕೊಂತೀವಿ ಆ ಟೈಮಲ್ಲಿ ತುಂಬಾ ತೆಳುವಾಗಿ ಲಟ್ಟಿಸ್ಕೋಬೇಕು. ನೋಡಿ ಇದು ಇನ್ನೊಂದ್ ತರ ಶೇಪ್ ಅಲ್ಲಿ ನಾನು ಮಾಡಿದೆ. ಸೊ ನಿಮಗೆ ಯಾವ ತರ ಶೇಪ್ ಇಷ್ಟ ಆಗುತ್ತೆ ಆ ತರ ಮಾಡ್ಕೊಳ್ಳಿ. ಹೀಗೆ ಎಲ್ಲವನ್ನು ನೀಟಾಗಿ ಸ್ಟಫಿಂಗ್ ನ ಫಿಲ್ ಮಾಡ್ಕೊಂಡು ಶೇಪ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಸೊ ಇವಾಗ ಎಲ್ಲಾನು ರೆಡಿ ಆಯ್ತು. ಸ್ಟಫಿಂಗ್ ನ ಫಿಲ್ ಮಾಡಿ ಆಗಿದೆ. ಸೊ ಇದನ್ನ ನಾವಿವಾಗ ಬೇಯಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಇವಾಗ ಬೇಯೋಕ್ಕಿಂತ ಮೊದಲು 1 ಸ್ಪೂನ್ ಅಷ್ಟು ತುಪ್ಪನ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್. ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನ ಹಾಕ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕಿ ಇದನ್ನ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಈ ತರ ತುಪ್ಪ ಹಾಕೊಂಡಾದ ನಂತರ ನಾವೀಗ ಒಂದು ಇಡ್ಲಿ ಪಾತ್ರೆನಲ್ಲಿ ನೀರ್ನ ಕುದಿಯಕ್ಕೆ ಇಟ್ಟಿದ್ದೆ. ಇವಾಗ ಆಲ್ರೆಡಿ ನೀರು ಕುದಿತಾ ಇದೆ. ಅದಕ್ಕೆ ಇವಾಗ ಒಂದು ಪ್ಲೇಟ್ ನಲ್ಲಿ ನಾವೇನು ರೆಡಿ ಮಾಡ್ಕೊಂಡಿದ್ವಿ ಮೋಮೋಸ್ ಅದೆಲ್ಲಾನು ಇಡ್ಬೇಕು. ಇಟ್ಬಿಟ್ಟು ಮೇಲ್ಗಡೆ ಕ್ಯಾಪ್ ಅನ್ನ ಕ್ಲೋಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಒಂದು 15 ನಿಮಿಷ ಬೆಂದ್ರೆ ಸಾಕಾಗುತ್ತೆ. ಮೀಡಿಯಂ ಫ್ಲೇಮ್ ನಲ್ಲಿ ಬೆಂದು ರೆಡಿ ಆಗುತ್ತೆ. ಸೊ ನೋಡಿ ಇವಾಗ ಬೆಂದಿದೆ ನೀಟಾಗಿ ಮೋಮೋಸ್. 15 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಫ್ಲೇಮ್ ಏನ್ ಬೇಡ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಸೊ ತುಂಬಾ ಚೆನ್ನಾಗಿ ಬೆಂದು ರೆಡಿ ಆಗುತ್ತೆ. ಇವಾಗ ರೆಡಿ ಆಗಿರ್ತಕ್ಕಂಥ ಬಿಸಿ ಬಿಸಿ ಮೋಮೋಸ್ನ ನಾವು ಮೊದಲೇ ಮಾಡಿಟ್ಕೊಂಡಿದ್ದಂಥ ಸ್ಪೈಸಿ ಆದ ಒಂದು ಚಟ್ನಿ ಜೊತೆ ಸರ್ವ್ ಮಾಡೋಣ. ಸೊ ಹೇಗಿತ್ತು ಈ ರೆಸಿಪಿ, ಹೇಗೆ ಅನ್ನಿಸ್ತು ನಿಮಗೆ? ನೀವು ಕೂಡ ಮನೆಯಲ್ಲಿ ಮೋಮೋಸ್ನ ಟ್ರೈ ಮಾಡಿ, ಜೊತೆಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಜೊತೆಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನು ಮುಂದಿನ ಸಾಕಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.